ಇದ ಸೆಂಟ್ರಿಗೇರಿ ಅದನ್ನ ದಾಟ್ ನೀನೇನು ಬರಕ್ ಬೇಡ. ಇದನ್ನ ದಾಟ್ ನಾನು ಬರೋದಿಲ್ಲ. ನಾನು ಔಟ್ ಮಾಡಿ ನೀನು ಜಗಗಿನ ಬರ್ರಕ್ಕಂತಪ್ಪ ಅಂದ್ರೆ ನೋಡ್ 4 ಮಂದಿ ಮುಂಜಾನೆ ಎಲ್ಲರೂ ಇಲ್ಲೇ ಕೂಡರಿ ಅದಕ್ಕೆ ನೋಡಿ ಕುಪ್ಪಿಸ್ಕೊತ ಹೊಡ್ಕೊಳಕತ್ತಿಲಿ. ದೋಸ್ತ ನೀ ಹೊಡ್ಕೊಳ್ಳಲ್ಲ, ನಾ ಹೊಡ್ಕೊಂಡೆ ಅಂದ್ರೆ ಸೀದಾ ನೋಡಿಲ್ಲ ಸುಮ್ಮಟಿ ದಾಟೆ ಹೊಕ್ಕಿನಿ. ಇಲ್ಲ ಇಲ್ಲ ನನ್ನ ನಾಕೆ ದಾಟಿ ಹೋಗ್ಸಕೈತೆ ಎಲ್ಲರೂ. ಹೌದಾ ಸೋಮಣ್ಣ ಅಂತ ಹೌದಾ ನಮಗ ಸ್ಟಾರ್ಟಿಂಗ್ ಟ್ರಬಲ್ ಐತಿ. ಬಾ ಹಾಡು ಬಾ ಕ ಕ ಕ ಕ ಕ ಕ ಕ ಕಮನ ನಗೂರಾಗ ಕಡದರ ಕಡಿಲಿ ತರತನ ಬಿಡುವುದಿಲ್ಲ. ಬಿಟ್ಟರ ಜಾತಿ ಮಗಲ್ಲ, ನಾ ತಿಳಿದಂಗ ಹಗರಿಲ್ಲ. ನಿಮ್ಮ ಪಾದನಲ್ಲ ಯಾರಂಜಿಗಿ ನನಗಿಲ್ಲ. ಹಡಿಮ ಮಕ್ಕಳೇ ಊರಾಗ ಕಡದರ ಕಡಿಲಿ ತರತನ ಬಿಡುವುದಿಲ್ಲ. ಬಿಟ್ಟರ ಜಾತಿ ಮಗ ಅಲ್ಲ, ತಿಳಿದಂಗ ಹಗರಿಲ್ಲ. ನಿಮ್ಮಪ್ಪ ದಾನಲ್ಲ ಯಾರಂಜಿಗೆ ನನಗಿಲ್ಲ. ನಿಮ್ಮಪ್ಪ ದಾನಲ್ಲ ಯಾರಂಜಿಗೆ ನನಗಿಲ್ಲ. ಕೈ ಮಾಡಿ ಕರಿತೀನಿ ಕಡಕಾಗಿ ಬಾರ ನನ್ನ ಹಿಂದಿಂದ ಸಚ್ಚಾಗಿ ನಿಂತಿನ ಹಿಂದ ಜಳತೆ ನೋಡದ ಮುಂದಿಂದ. ಈ ನಕ್ಕೈತಿಯಾಗಲಿ ಗೆಳತಿ ನಿನ್ನ ಸಂಬಂಧ. ಈ ನಕ್ಕೈತಿಯಾಗಲಿ ಗೆಳತಿ ನಿನ್ನ ಸಂಬಂಧ. ನನ್ನ ಮುಗ್ಧ ಮನಸ್ಸನ್ನು ಪ್ರೀತಿ ಕೊಟ್ಟಾಕಿ. ಸಾಲಿಗೆ ಚಿನ್ನ ಹೋಗಾಕಿ ಹೈಸ್ಕೂಲ ಚೂಡಿ ಮ್ಯಾಲ ಗೆಳತಿ ಚಂದ ಕಾಣಾಕಿ. ನನ್ನ ಜಾತಿ ಜಾರೆ ಆದರೂ ಪ್ರೀತಿ ಒಳಗ ಇತನ ಸುಳ್ಳು ಯಾವ ಜನದ ಪುಣ್ಯದ ಫಲವು ದೇವತೆ ಅವಿವೇಕಿಗಳೇ, ಇದನ್ನು ಮನೆಯಿಂದ ತಿಳಿದಿರೋ ಆಟದ ಮೈದಾನದ ಮಾಡಿದ್ದೀರೋ. ಇನ್ನೊಂದು ಸಲ ಇದೇ ರೀತಿ ಉದ್ಧರಣದಿಂದ ವರ್ತಿಸಿದ್ದಾದರೆ ನಿಮ್ಮನ್ನ ಕೆಲಸದಿಂದ ತೆಗಿಬೇಕಾಗುತ್ತೆ. ಬಿ ಕೇರ್ಫುಲ್ ಆಗಿ ಮಾಡಿ. ಏ ನಿಂಗೆ ಬಾರೀಲಿ. ಹೇಳ್ರಿ ಅವ ಮನೇಲಿ ಕೆಲಸ ಎಲ್ಲ ಬಿಟ್ಟು ಈ ಬಿಕ್ ನನ್ನ ಮಗನ ಜೊತೆಗೆ ಆಟ ಆಡ್ತಾ ಇದೀಯ ನೀನು. ನಾ ಏನು ಮಾಡಿಲ್ರಿ ಅವ ನನ್ನ ಜೊತೆ ಜಗಳ ತಕೊಂಡಿದ್ದೀನ್ರಿ. ಆಗಿದ್ದೆಲ್ಲ ನಿನ್ನಿಂದ ಹೇಳುವ. ಏಯ್ ನಡಿ ಒಳಗೆ. ಏ ಗಣೇಶ, ಲೆಕ್ಕ ಎಲ್ಲ ಸರಿಯಾಗಿ ಬರ್ದಿಯೇನೋ? ಅದನ್ನ ಮಾಡೋದಿಲ್ರಿ. ಈ ಮಂಗ್ಯದಲ್ರಿ ನಿಂಗೆ ಬಂದ್ ಗದ್ಲ ಮಾಡಿಬಿಟ್ಟಿ. ಅಕ್ಕಿ ಗದ್ದಲ್ದ ಲೆಕ್ಕ ಸರಿ ಬರ್ದಿಯೋ ಏನ್ರ ಮತ್ತೆ ಎತ್ರ ಪತ್ರ ಮಾಡಿಯೋ? ಸರಿ ಬರ್ತೈತ್ರಿ. ಆತಾತು, ಆ ಲೆಕ್ಕದು ಆಮೇಲೆ ನೋಡೋಣ. ಮೊದಲು ಹೋಗಿ ನನಗೆ ಮಾತ್ರೆಗಳನ್ನ ತೆಗೆದುಕೊಂಡು ಬಾ. ಹಾಗೆ ಪೊಲೀಸ್ ಸ್ಟೇಷನ್ ಹೋಗಿ ನಾನು ಕರಿತಾ ಇದ್ದೀನಿ ಅಂತ ನಮ್ಮ ಅಳಿಯಂದ್ರೆ ನಾ ಮನೆಗೆ ಬರ್ಲಿಕ್ಕೆ ಹೇಳು. ಅಂಗಡಿಗೆ ಹೋಗು. ಆ ಬಾಂಬೆಗೆ ಹೋಗ್ಬೇಕಾದ ಗಾಡಿ ಲೋಡ್ ಮಾಡಿ ಕಳಿಸಿದಾರೋ ಇಲ್ಲೋ ಅಂತ ಕೇಳು. ಅಕಸ್ಮಾತ್ ಲಾರಿ ಕಳಿಸಿದ್ರೆ ನಮ್ಮ ಗುಮಾಸ್ತ ಶಂಕರಿಲ್ಲ, ಅವನ್ನ ಮನೆ ಬರ್ಲಿಕ್ಕೆ ಹೇಳು. ಆದಷ್ಟು ಬೇಗ ಬಂದ್ಬಿಡು.
ಹೊತ್ತುಕೊಂಡು ಮುಂಬೈ ಬ್ಲಾಕ್ ಮಾರ್ಕೆಟ್ಗೆ ಹೋಗುತ್ತಿದ್ದ ಈ ಊರಿನ ಶ್ರೀಮಂತರಾದ ಚಂಚಲಾದೇವಿಯವರ ಲಾರಿಯನ್ನು ಡಕಾಯ್ತ್ ಸುಧೀರ್ ಎಂಬುವನು ತನ್ನ ಸಂಗಡಿಗರೊಂದಿಗೆ ಮೊತ್ತಿಗೆ ಹಾಕಿ ಅದರಲ್ಲಿದ್ದ ಅಕ್ಕಿಯ ಚೀಲಗಳನ್ನು ಬಡವರಿಗೆ ದಾನ ಮಾಡಿದ್ದಾನಂತೆ. ಈ ಹಿಂದೆ ಇದೇ ರೀತಿ ಎಷ್ಟೋ ಸಲ ಬಡವರಿಗೆ ಅಕ್ಕಿ, ಜೋಳ, ಬಟ್ಟೆ, ಹಣ ಕೊಟ್ಟು ಕಲ್ಯಾಣ ಕಾರ್ಯ ಮಾಡಿದ್ದಾನಂತೆ. ಹೀಗಾಗಿ ಕೆಲವು ಹಳ್ಳಿಯ ಬಡ ಜನರು ಆತನನ್ನು ಬಡವರ ಬಂಧು, ಬಡವರ ಭಾಗ್ಯ ದೇವರು ಎಂದು ಕರೆಯುತ್ತಿದ್ದಾರೆ. ಅಲ್ಲದೆ ಈ ಕಳ್ಳ ವ್ಯವಹಾರಕ್ಕೆ ಅವರ ಸೋದರಳಿಯ ಇನ್ಸ್ಪೆಕ್ಟರ್ ರಮಾಕಾಂತ್ ಅವರ ಬೆಂಬಲವಿದೆ ಎಂದು ಜನರು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದಾರೆ. ಕಳ್ಳರನ್ನು ಹಿಡಿಯುವರೇ ಕಿಸೆ ಕತ್ತರಿಸುವಂತಾದರೆ ಈ ನಮ್ಮ ದೇಶದ ಗತಿಯೇನು? ಮೇಲಾಧಿಕಾರಿಗಳು ಇದರ ಬಗ್ಗೆ ಸ್ವಲ್ಪ ವಿಚಾರಿಸಬೇಕು. ತುತ್ತು ಅನ್ನಕ್ಕಾಗಿ ಕತ್ತೆಯಂತೆ ಪೇಪರ್ಗಳನ್ನ ಹೊತ್ತು ಮಾರುವ ಬಡ ಕುಂಡಿಯೇ, ನಿನಗೆ ಇಷ್ಟೊಂದು ಧೈರ್ಯವೇ ಎಲ್ಲಿಂದ ಬಂತು ನಿನಗೆ ಧೈರ್ಯ? ಈ ಚಂಚಲಾದೇವಿಯನ್ನು ಎದುರು ಹಾಕೊಳ್ಳೋದಂದ್ರೆ ಬೆಂಕಿಯ ಜೊತೆ ಸರಸವಾಡಿದಂತೆ. ಇವಳು ಚಂಚಲಾದೇವಿ, ಒಲಿದರೆ ಚಂಚಲಾದೇವಿ, ಒಮ್ಮೆ ಮುಡಿದರೆ ವಿಷಕಾರುವ ವಿಷ ಸರ್ಪ. ನನ್ನ ವಿಷಯನ ಪೇಪರ್ನಲ್ಲಿ ಹಾಕಿ ಪ್ರಕಟಣೆ ಮಾಡ್ತಾ ಇದೆಯಾ? ಮೇಲಾಧಿಕಾರಿಗಳ ಕಣ್ಣು ನನ್ನ ಮೇಲೆ ಬೀಳುವಂತೆ ಮಾಡ್ತಾ ಇದೆಯಾ? ಏನ್ ಮಾಡ್ಲಿ ಇವನನ್ನ? ಜೀವಂತ ಸುಡಿಸಲೇ ಅಥವಾ ಚಾಟಿಯಿಂದ ಮೈ ಬಾಯುವಂತೆ ಬಾರಿಸಲೇ? ಆ ಶಿಕ್ಷೆನು ಕಡಿಮೆ ಇವರಿಗೆ, ಅಥವಾ ಗುಂಡಿಟ್ಟು ಕೊಲೆ ಮಾಡಿಸಲೇ? ಏನ್ ಮಾಡಿಸಲಿ, ಏನು ಮಾಡಲಿ ಇವನನ್ನ? ನನಗೆ ಎದುರಾದ ಮಹಾನ್ ವ್ಯಕ್ತಿಗಳೇ ಮಣ್ಣು ಮುಕ್ಕಿ ಹೋಗಿರುವಾಗ ಯಕ್ಕಶ್ಚಿತ ಹುಳುದಂತಿರುವ ಇವನ ಪಾಡೇನು? ಶಶಿಕಾಂತ್